ಅಮ್ಮ ಏನ್ರ ಮನೆ ಎಲ್ಲ ನಿಂತ್ಕೊಂಡೇನೋ ಮಾತಾಡ್ತಿದ್ದೀರಾ? ಏನಿಲ್ಲ ಕಣಜ್ಜಿ, ಇವರು ನೆನೆ ಜೀನ್ಸ್ ಹಾಕೊಂಡು ಎಲ್ಲ ಶಾಪಿಂಗಿಗೆ ಹೋಗಿದ್ರಂತೆ. ಅಲ್ಲಿ ಜನ ಏನೋ ನಮ್ಮೂರವರು ಯಾರನ್ನಾರೇನೋ ಮಾತಾಡ್ಕೊಂತಿದ್ರಂತೆ, ಅದನ್ನೇ ಮಾತಾಡ್ತಾ ಇದ್ವಿ. ಯಾರಂತೆ? ಯಾರು ಮಾತಾಡಿದ್ದು ಅಂತ ಗೊತ್ತಾತೆ? ಇನ್ನೂ ಗೊತ್ತಾಗಿಲ್ಲ, ಗೊತ್ತಾಗ್ಬೇಕಂತೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಲ್ಲ ಕಣ್ಮಣಿ, ಅವ್ರದಾಕೆ ಗ್ರಾಚಾರ ಬಿಡಿಸಿ ತಪ್ಪು ನಿಮ್ದೆ ಅಲ್ವೇ? ನೀವು ನೆಟ್ಟಿಗೆ ಸೀರೆ ಉಟ್ಕೊಂಡು ಹೋಗ್ಬೇಕಾಗಿತ್ತು. ಎರಡು ಮಕ್ಕಳು ತಾಯಿ ಆಗಿದ್ದೀರಾ, ಜೀನ್ಸ್ ಹಾಕೊಂಡೋದ್ರೆ ಯಾವ ಮಕ್ಕಳಿಗೆಲ್ಲ ನಿಮ್ಮನ್ನ? ಯಾಕೆ ಹೋಗಿತ್ತಾರಜ್ಜಿ? ಯಾಕ ಪಟ್ಟಸಿರತ ಸಣ್ಣಗಿರತ್ತಿ? ಅಲ್ಲ, ನಾವೇನು ಜೀನ್ಸ್ ಅವ್ರ ಮನೆಗಳು ತಗೊಂಬಂದು ಹಾಕೊಂಡಿದ್ವಿ. ನಮ್ಮ ಗಂಡುಗಳೇ ನಮ್ಮನ್ನೇನು ಅನ್ನಲ್ಲ, ಅವ್ರು ಯಾರಂತೆ ನಮ್ಮನ್ನ ಅನ್ನಕ್ಕೆ? ಅದೇನಪ್ಪ ಹಂಗೆ ಕೇಳ ಯಾಕ? ಅಲ್ಲ ಕಂಡ್ರೆ ನಿಮ್ಮಿಬ್ರಿಗೆ ಏನೋ ಮಾನ ಮರ್ಯಾದೆ ಐತೆ ಅನ್ನೋದೇನೋ ಐತೆ. ಹೆಂಗೆ ಮಾತಾಡ್ತಿರ ತಲೆ ಎಲ್ಲ ನೋಡ್ರಿ. ನಮ್ಗೇನೋ ಮಾನ ಮರ್ಯಾದೆ ಇಲ್ಲ, ಅದೇ ನಿಮ್ಮ ಮೊಮ್ಮಗಳಿಗೆ ಐತೇನು? ನಮ್ಮ ಮೊಮ್ಮಗಳು ಅಂತ ಬಟ್ಟೆ ಕಂಬಿಟ್ಟು ನಾನೇನಿಲ್ಲ, ಮನೆಗೆ ಒಂದು ಗೋಳಿಗೆ ಇಟ್ಕೊಳಲ್ಲ. ಓಹೋ, ನಾನು ಅಷ್ಟು ಡಿಸೆಂಟಾಗಿ ಬೆಳೆಸಿದ್ದೀನಿ ಗೊತ್ತೇನು? ನಾನು ನೋಡಿದ್ದೀನಿ ನೀವೇನು ಡಿಸಿಪ್ಲಿನ್ ಕಳಿಸಿದೀಯ ಅಂತ ನನ್ನ ಶಾಪಿಂಗ್ ಹೋದಾಗ. ನೀನು ಅಂತ ನನ್ನ ಮೊಮ್ಮಗಳ ಬಗ್ಗೆ ಗೊತ್ತೇನೆ? ನಿಮ್ಮ ಮೊಮ್ಮಗಳು ಏನು ಅಂತನ? ಬಿಡಮ್ಮ, ನೋಡ್ತೀನಿ ನಿಮ್ಮ ಮೊಮ್ಮಗಳು ಏನು ಅಂತನ. ನೆನ್ನೆ ನಾವೆಲ್ಲ ಚೆನ್ನಾಗಿ ನೋಡಿದ್ವಿ, ಹೇಳು ಏನು ಬೇಕೈರ? ಏನೇ ಅಂತ ನೋಡಿರೋದು ತೋರಿಸೋದು ಏನು ಸಾಕ್ಷಿ? ನಿಮ್ಮ ಮೊಮ್ಮಗಳು ನೆನ್ನೆ ನಾವು ಶಾಪಿಂಗ್ ಹೋಗಿದ್ವಲ್ಲ ತುಮಕೂರಿಗೆ, ಅವಾಗ ಯಾವುದೋ ಹುಡುಗನ ಜೊತೆ ಕೈ ಹಿಡ್ಕೊಂಡು ಓಡಾಡ್ತಿದ್ಲು. MG ರೋಡಕ್ಕೆ ನಾವು ನೋಡಿದ್ವಿ, ಹೇಳು. ಇಲ್ಲುದು ನಾನು ನಿಮ್ಗೆ ಬೈದೆ ಅಂತ ಹೊಟ್ಟವರಿಗೆ ನನ್ನ ಮೊಮ್ಮಗಳನ್ನ ಇಲ್ಲೂ ಸಲ್ಲದೆಲ್ಲ ಹೇಳ್ತಿದ್ರೆ ನಾನು ಇದೆಲ್ಲ ನಂಬ್ತೀನಿ. ನೀನು ನಂಬಲ್ಲ ಅಂತಾನೆ ನಾ ಫೋಟೋ ತಗೊಂಬಂದಿದ್ದೀನಿ, ಇರು ಮೊಬೈಲಾಗಿ ತೋರಿಸ್ತೀನಿ ಸಾಯಂಕಾಲಕ್ಕೆ ಮಂತಕ್ಕೆ ಬಾ. ಎಲ್ಲ ಇವರ ನನ್ನ ಮೊಮ್ಮಗಳ ಈ ಮಟ್ಟಕ್ಕೆ ಹೋದ್ರೆ ನಾನು ಊರಾಗಿಲ್ಲ. ನನ್ನ ಮೊಮ್ಮಗಳು ಹೆಂಗೆ ಅಂತ ಹೇಳ್ಕೊಂಬಂದ್ರೆ ನೀವು ನೋಡಿ ನಾನು ತಲೆ ತಕ್ಷಣ ಕೆಲಸ ಮಾಡಿಸ್ತಾಳೆ. ವರ್ಷ ಮುಂದೆ ಆಫರ್ ನನ್ನ ಮುಂದೆ ಬರಲಿ ಇವತ್ತು ಮಾಡಿ. ಸುಳ್ಳು ನಾನು ಇಂಥವೆಲ್ಲ ನಮ್ಗಿಂಬಲ್ಲ. ನೀವು ಯಾರ ನೋಡಿ ನನ್ನ ಮೊಮ್ಮಗಳು ಅಂದ್ಕೊಂಡಿದ್ದೀರಾ ಅಷ್ಟೇನ. ನನ್ನ ಮೊಮ್ಮಗಳು ಅಂತಾಳಲ್ಲ ಗೊತ್ತೇ? ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ನೀನು ಊರಾಗಿಲ್ಲ ಆಡ್ಕೊಂತೀಯಲ್ಲ, ಅವ್ರಂಗೆ ಇವ್ರು ಹಿಂಗೆ, ಅವಳ ಅವನ ಜೊತೆ ಓಡೋದು, ಇವಳು ಇವ್ನ ಜೊತೆ ಓಡೋದು, ಜೀನ್ಸ್ ಹಾಕೊಂತಾಳೆ, ಮಿಡಿ ಹಾಕೊಂತಾಳೆ, ಫ್ರಾಕ್ ಹಾಕೊಂತಾಳೆ ಅಂತಾನೆ. ಅದಕ್ಕೆ ನಿನಗೂ ಗೊತ್ತಾಗಲಿ ಅಂತಾನೆ ನಾನು ಫೋಟೋ ತಗೊಂಬಂದಿದ್ದೀನಿ, ತೋರಿಸ್ತೀನಿ ಬಾ ಸಾಯಂಕಾಲಕ್ಕೆ ಮಾತಾಡಿ. ಅಜಯ್ ಶಾಂತಾಜಿ, ಅದಕ್ಕೇನ ಇನ್ನೊಬ್ರು ಆಡ್ಕೊಂಬಾರ್ದು ಅನ್ನೋದು. ಎಲ್ಲ ಮನೆ ದ್ವಾಸನ ತೂತೇನ, ನಾವು ಅದನ್ನ ನೋಡ್ಕೊಬೇಕು ಫಸ್ಟು. ಬೇರೆ ಮನೆ ದ್ವಾಸ ತೂತಾರೆ, ನಮ್ಮನೆ ಗಂಜೆ ತೂತಾಗಿರ್ತೈತೆ, ಅದನ್ನ ಕೆಪ್ತಿ ಮಾಡ್ಕೊ. ನೀನು ಇಷ್ಟು ವಯಸ್ಸಾತು ನಿಂಗೆ ಬುದ್ಧಿನೇ ಬಂದಿಲ್ವಲ್ಲ ಜಿನ್ನೂನು, ಇನ್ನೂ ಆಡ್ಕೊಂತಾನೆ ಇರ್ತೀಯ ಅಲ್ರ ಮನೆ. ಇದೆಲ್ಲ ಅವಳು ಒಬ್ಬೊಬ್ಬರು ತಲೆಯೆಲ್ಲ ಮಾತಾಡ್ತಿದ್ದೀರಲ್ಲ, ಅದೇನು ಸಾಕ್ಷಿ ಕಂಡಿದ್ದೀರಾ ನಮ್ಮ ಮಗಳ ಬಗ್ಗೆ ಅಂತ? ನಡೀರಿ ಬತ್ತೀನಿ, ಅದೇನು ಸಾಕ್ಷಿ ತೋರಿಸ್ತಾಳೆ. ಪ್ರಪಂಚದಾಗೆ ಒಂದೇ ತರಕಿರೋ 7 ಜನ ಇರ್ತಾರಂತೆ. ಇವಳು ಯಾರು ನೋಡಿ ನನ್ನ ಮೊಮ್ಮಗಳು ಅಂದ್ಕೊಂಡ ಏನೋ. ಪಾಪ, ಪ್ರಪಂಚದಾಗಿರೋ 7 ಜನನೂ ತುಮಕೂರಿಗೆ ಓದ್ತಿರ್ಬೇಕು. ಯಾವುದೇ ಕಾಲೇಜ್ ಅದು? ಯೂನಿವರ್ಸಿಟಿ ಕಾಲೇಜೇ. ಆ ಕಾಲೇಜಿಗೆ ಓದ್ತಿರ್ಬೇಕು. ಅದಕ್ಕೇನ ಎಲ್ಲ ಇವಜ್ಜಿ ಮೊಮ್ಮಕ್ಕಳೆಲ್ಲ ಎಲ್ಲ ಇನ್ನೊಬ್ರು ಅಂತಾಳೆ, ಯಾರು ಇನ್ನೊಬ್ರು ಓಡಾಡಿರ್ಬೇಕು ಹುಡ್ಕೊಂಡು ಕೈ ಇಟ್ಕೊಂಡು. ಒಂದು ವಿಷಯ ನೆನ್ಪಿಡ್ಕ ಅಜ್ಜಿ, ನಾವು ಚಿಕ್ಕರೇ ಆಗಿರ್ಬೋದು, ಬುದ್ಧಿ ಐತೆ ನಮಗೂ ಹೆಂಗಿರ್ಬೇಕು ಏನು ಅಂತ. ನೀನು ಎಲ್ಲಾರನ್ನೂ ಹಂಗೆ ಅಂತ ಆಡ್ಕೊಂಡು ಹೋಗ್ಬೇಡ, ಎಲ್ಲರನ್ನೂ ಅಬ್ಸರ್ವ್ ಮಾಡ್ಕೋಬೇಡ. ನಿಮ್ಮ ಮೊಮ್ಮಗಳು ಏನು ಮಾಡ್ತಾಳೆ, ನಮ್ಮ ಮನೆ ಮಕ್ಳು ಏನು ಮಾಡ್ತಾರೆ ಅಂತಾನೆ ಅದನ್ನು ಅಬ್ಸರ್ವ್ ಮಾಡ್ಕೊ ಫಸ್ಟು. ನಿಮ್ಮ ಮನೆ ಮಕ್ಕಳು ನೀನು ಸೇಫ್ಟಿ ಮಾಡು, ನಮ್ಮನ್ನೆಲ್ಲ ಮಾಡೋಕೆ ಹೋಗ್ಬೇಡ. ನಮ್ಗೆ ಹೆಂಗಿರ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತೈತಿ. ಏನು ಜೀನ್ಸ್ ಹಾಕೊಂಡೆ ಎಷ್ಟು ಭಾರಿ ದೊಡ್ಡ ತಪ್ಪು, ನಂಗೆ ಅದನ್ನೇ ಎತ್ತೆತ್ತಿ ಹಿಡಿತಿದ್ದಿ ಯಾವಾಗಲೂ. ಅಮ್ಮನೇರ ಸಾಕು ಸುಮ್ಮನಿರಿ, ಏನೋ ಜೀನ್ಸ್ ಹಾಕೊಂಡು ಹೋಗಿದ್ದಾವೆಲ್ಲ ಹಾಕೊಂಡ್ಬಿಟ್ಟು ತಪ್ಪು ಅಂತ ಹೇಳಿದ್ಕೇನ ಇಷ್ಟೊಂದು ಮಾತಾಡ್ತಿದ್ದೀರಾ? ನಾನೇನಂತ ಹೇಳ್ಬಾರ್ದು ಹೇಳಿದೆ ನಿಮಗೆ? ನೋಡಜ್ಜಿ, ನಾವು ಜೀನ್ಸನ್ನು ಹಾಕದೆ, ಪಿಕ್ಚರ್ಗೂ ಹೋಗದೆ, ಮಿಡಿನೂ ಹಾಕದೆ, ಫ್ರಾಕ್ನು ಹಾಕದೆ. ನಿಮ್ಗೆ ಏನು ಹಾಕೋಣ, ನಾವು ಹೆಂಗನ ಇರ್ತೀವಿ. ಏನು ಮತ್ತೆ ನಮ್ಮ ಮಾವ ಇಲ್ಲೋದಕ್ಕೆ ಒಂದಿನ ಹಾಕೊಂಡ್ವಿ, ಅದೇ ತಪ್ಪು ನಂಗೆ ರಂಪ ರಾಮಾಯಣ ಮಾಡ್ತಿದ್ಯಲ್ಲ ನೀನು ನಮ್ಮ ಅತ್ತೆ ಆಡ್ದಂಗೆ ಆಡ್ತೀಯ, ಕ್ವಾಸ್ಲಿ ಎಷ್ಟಾಗಲಿ. ನೀನು ಎಣ್ಣೆನೇ ನನ್ನೇ ಕ್ವಾಸ್ಲಿ ಅಂತೀಯ? ಇರ್ಲಿರು. ನಿಮ್ಮಲ್ಲೆಲ್ಲ ಆಟ ನಿಮ್ಮ ಅತ್ತೆ ನಿಮ್ಮ ಮಾವ ಇಲ್ಲದಕ್ಕೆ ಏನು ವಯಸ್ಸಾಗಿರೋದು ಮನೆಗಿಲ್ಲ ಅಂದ್ರೆ ಯೋಟ ಆಟ ಆಡ್ತೀರಿ. ಆಡಿದ್ದೆ ಆಟ ಮುಡಿದ್ದೆ ಲಗ್ಗೆ ನಂಗೆ ಅಲ್ಲಂಡೆ ಮುಂದೆ ಯೋಟ ಆಗಲಿ ನೀವು. ಹೇಳ್ತೀನಿ ಬರಲಿ ನಿಮ್ಮ ಅತ್ತೆ ನಿಮ್ಮ ಮಾವ, ಇಷ್ಟು ಹೇಳ್ತೀನಿ, ನಿಮ್ಮ ಅತ್ತೆಗೆ ಹೇಳ್ತೀನಿ ಚೆನ್ನಾಗಿ ಉಳಿಂಡಿ. ನಿನ್ನ ಕ್ವಾಸ್ಲಿ ಅಂದ್ರು ಹಂಗೆ ಹಿಂಗೆ ಅಂತ ಬೈತಿ ಬರಲೇ ಮಾಡಿಸ್ತೀನಿ. ಅಲ್ಲಿ ನೋಡಲ್ಲತಿ, ಇವರಿಬ್ರು ನಾವೇನೋ ಭಾರಿ ಸಾಧು ಅಂದ್ಕೊಂಡಿದ್ವಿ. ಅಬ್ಬಬ್ಬ ಹೊಸದಿದ್ದು ಕಣಿದ್ರು, ಪಿಕ್ಚರ್ಗೂ ಹೋಗಿದ್ರು ಅಂತ ನೆನ್ನೆ. ಅಮ್ಮ ಯಾವ ಫಿಲಮ್ಗೆ ಹೋಗಿದ್ರೆ ಕೇಳ್ತೀನಿ ನೀರು. ಯಮುನಾ, ಏನಕ್ಕ ಯಾವ ಫಿಲಮ್ಗೆ ಹೋಗಿದ್ರಿ ನೆನ್ನೆ? ಯಾವ ಟಾಕೀಸು? ಗಾಯತ್ರಿ ಟಾಕೀಸ್ಗೆ ಹೋಗಿದ್ವಿ. ಡೆವಿಲ್ ಫಿಲಮ್ ಬಂದಿತ್ತು ದರ್ಶನ್ದು, ಅದಕ್ಕೆ ನೋಡೋಣ ಅಂತಾನೆ ಅಷ್ಟೇನಾ? ಹೇಳು, ಅದೇನು ಭಾರಿ ಮಹಾನಾಗ ನೀನು ಬಾಯ್ ಬಿಡ್ಕೊಂಡು ಕೇಳ್ತಿದ್ವಿ. ಪಿಕ್ಚರ್ ನೋಡೋಕ್ಕೆಲ್ಲ ನಿಮ್ಮ ಮನೆ ಕಳಿಸಿರೇನೆ? ನಮ್ಮ ಬಾವನು ನಮ್ಮ ಮನೆಯವರು ಹೋಗಿ ಬರ್ರಿ, ನಾನು ಹೆಂಗಿದ್ರು ಅಪ್ಪ ಅಮ್ಮ ಇಲ್ಲ, ಅವ್ರಿಗೆ ಎಲ್ಗೆ ಹೋಗಕ್ಕೆ ಬಿಡಲ್ಲ, ಇವತ್ತು ಹೆಂಗೆ ಫ್ರೀಯಾಗಿ ಹೋಗಿ ಬರ್ರಿ ಅಂತ ಅಂದರು. ಅದಕ್ಕೆ ಹೋದ್ವಿ ಅಷ್ಟೇನ. ನಾವೇನು ಯಾರಿಗೂ ಹೇಳ್ದಂಗೆ ಹೋಗಿಲ್ಲ, ನಮ್ಮ ಗಂಡುಗಳು ಹೇಳೇ ಹೋಗಿರೋದು. ನೋಡ್ರದಕ್ಕಯ್ಯ, ನಾವು ಏನು ಹಂಗೆ ಈ ವಜ್ಜಲ್ಲಂಗೆ ಅಲ್ಲಣ್ಣೆ ಹೊಡ್ಕೊಂಡು ಹೋಗಿರಲಿಲ್ಲ. ನಮ್ಮ ಗಂಡುಗಳು ಪರ್ಮಿಷನ್ ತಗೊಂಡು ನಾವು ಎಲ್ಗೆ ಹೋದ್ರೂ ಏನೇ ಮಾಡಿರೋ ಅವ್ರ ಪರ್ಮಿಷನ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಅವ್ರನ್ನ ಕಳೆದ್ವಿ, ಬರ್ರಿ ಹೋಗೋಣ ಅಂತ. ಅವರಿಲ್ಲ, ನಾವು ಮಂತಾಗಿರ್ತೀವಿ, ನನಗೆ ಕೆಲಸ ಆಯ್ತು ತೋಟದಾಗ ಏನಕ್ಕೆ ನಾವು ಹೋದ್ವಿ. ಇನ್ನು ತಪ್ಪೇನಕ್ಕ? ಇಲ್ಲ ಬಿಡಿ, ಏನು ಬದುಕು ವರ್ಷ ಕಾಲ ಇದ್ದಿದ್ದೇನೆ ಬಿಡಿ. ಹಿಂಗೆ ಒಂದನಿಂದ ಹಂಗೆ ಹೊರಗಡೆ ಓಡಾಡ್ಕೊಂಡು ಬರಬೇಕು. ನೀವು ಅದೃಷ್ಟ ಅಂತ ಬಿಡ್ರಮ್ಮ, ನಿಮ್ಮ ಗಂಡುಗಳು ಕಳಿಸ್ತಾರೆ. ನಮ್ದು ಐತೆ ಮನೆ ಬರ್, ಯಾಕೆ ಹೇಳ್ತೀವಿ? ನೀನು ಶೂರ್ಪಣಾಕಿ ಬಿಡಿ, ನೀನು ಅವ್ರ ಕಡೆಗೆ ಸಪೋರ್ಟ್ ಮಾಡಿ ಮಾತಾಡ್ತೀಯ. ನೀನು ಹಿಂಗಂದಲೇನ ಅತ್ತೆ ಮಾವನ್ಗೆ ಇಟ್ಟಾಕ್ತಂಗೆ ಒದ್ದು ಹೊರಕಾಕಿದ್ಯಾ ನೀನು? ನನ್ನ ಶೂರ್ಪಣಾಕಿ ಅಂತೀಯ? ನೀನು ತಾಡ್ಕಿತ್ತಿ, ನಾನು ಶೂರ್ಪಣಾಕಿ ಅದೇ ಅಲ್ಲ ಕಣಜಿ. ನಿಮ್ಗೆ ಏನಾಗಣ, ನಾನು ನಮ್ಮ ಅತ್ತೆ ಮಾವಂಗೆ ಇಟ್ಟಾಕ್ತೀನ, ನನ್ನ ಗಂಡಂಗೆ ಇಟ್ಟಾಕ್ತೀನ, ಬಿಡ್ತೀನ, ಅವೆಲ್ಲ ನನಗೆ ಬಿಟ್ಟು ಸಂತೋಷ. ನಿಮ್ಗೆ ಏನಾಗಣ ಅಂತ ನಮ್ಮ ಮನೆ ವಿಷಯ ಕಟ್ಕೊಂಡು ನಿಮ್ದು ಏನೈತೆ ಕೆಲಸ ಬಾಯಿ ತಕ್ಕ ಬಂದಿದ್ಯಾ, ನೀರು ಸೇರ್ಕೊಂಡು ಓದಾನಂಗೆ ಇರಬೇಕು. ಅದ್ಬಿಟ್ಟು ಊರವ್ರ ಬಗ್ಗೆ ಎಲ್ಲ ಹಂಗೆ ಹಿಂಗೆ ಅಂತ ಮಾತಾಡಿದೆ ಪರಿಣಾಮ ನಡ್ಕಿರಲ್ಲ ನೋಡು. ಏನೇ ಮಾಡ್ತೀಯ ನೀನು? ನಾನು ಏನೇ ಮಾಡ್ತೀಯ ಬಾರಿ ನೋಡೋಣ. ನೀನು ಹಿಂಗೆಲ್ಲ ನಾ ಹೇಳಿದ ಮಾತಾ ಕೇಳಲ್ಲ, ಹಿಂಗೆಲ್ಲ ಬೊಗ್ಗ ಹೆಂಗ್ಸಲ್ಲ ನೀನು. ಏಟಾಗಿ ಗಡಿಗೆದ್ದಾಳಲ್ವೇ ನೀನು? ನನ್ನೇ ಗಿಡಿಗೆದ್ದಾಳಂತೆ. ನಾನು ಮುಂದೆ ಹುಟ್ಟಿ ಬೆಳೆದು ಹಾಡಿದಾರು ನನ್ನೇನು ಅಂತಾಳೆ ಇಂತಾಳೆ ಅಂತ ಬೈತಿದ್ರೆ ಎಷ್ಟೇ ಇದ್ದರುತ್ತೆ ನಿಮಗೆ ಮಾಡ್ತೀನಿ. ನಿಮಗೆ ಏನೇ ನಿಮಗೆ ನಡಕ್ ಬಿಡಬೇಕು. ನನ್ನೇ ಮಾಡ್ತೀರು ಮಾಡ್ತೀನಿ. ಬೊಗ್ಗಿಸ್ಕೊಳ್ರಿ ವಜ್ಜಿ ಹೇಳ್ತೀನಿ, ಬೋಲ್ ಮಾತಾಡ್ತೈತಿ. ಎಲ್ಲರೂ ನಾನು ಬೂಸ ಕೊಡೋಣ.
ಅಯ್ಯೋ ಬಿಡ್ರೆ ಸತ್ತೆ ಬಿಡ್ರೆ ದೇವರ ಮುಂದೆ ಬಿಡ್ರೆ ಅಯ್ಯೋ ಅಯ್ಯೋ ಯಾರನ್ನ ಬಿಡಿಸ್ಬಾರಪ್ಪ ನಾನು ಯಾರನ್ನ ಕಾಪಾಡ್ರಿ ಅಯ್ಯೋ 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 ಒಯ್ದು ಎಲ್ಲ ಒಯ್ದಾಕಿ ಬರಪ್ಪೋ ನನ್ನ ಸಾಯಿಸ್ತಾರೆ ಬರಪ್ಪೋ ಬರೀ ಎಲ್ಲ ಈ ಅಜ್ಜಿನೆಲ್ಲ ಒಯ್ದಾಕಿರಲ್ಲಪ್ಪ ಏನಪ್ಪ ಮಾಡೋದು ಏನು ಮಾಡೋಣ ಯಾರಿಗಾನ ಹೇಳೋಣ ಬೇಡ ಅಕ್ಕ ಬಿಡ್ರಕ್ಕ ನಿಂದ ಅಮ್ಮಯ್ಯ ಅಂತೀನಿ ಅಜ್ಜಿ ಒಯ್ಬೇಡ್ರಿ ಬಿಡ್ರಿ ಸತ್ತೋತು ಬಿಡ್ರಿ ಅಕ್ಕ ನಿಂದ ಅಮ್ಮಯ್ಯ ಅಂತೀನಿ ಬಿಡಕ್ಕ ರಾಧಕಯ್ಯ ಅಕ್ಕ ಜಮನಕ್ಕ ಅಕ್ಕ ಸುಜಾತಕ್ಕ ಬಿಡ್ರಕ್ಕ ಪ್ಲೀಸ್ ಕಣಕ್ಕ ಅಕ್ಕ ಯಮನಕ್ಕಯ್ಯ ಬಿಡಕ್ಕ ನಿಂದ ಅಮ್ಮಯ್ಯ ನೀನು ಸತ್ತೋಗೋದು ಬಿಡಕ್ಕ ತಾತ ಪಾಪ ಒಂದೇ ಆಗೋದು ಬಿಡಕ್ಕ ಅನಾಥ ಆಗ್ತೈತೆ ಮೊಮ್ಮಗಳು ಬೇರೆ ಐತೆ ಬಿಡ್ರಕ್ಕ ಅಕ್ಕ ಪ್ಲೀಸ್ ಕಣಕ್ಕ ಬಿಡಿ ನಿನ್ನ ಕಾಲಿ ಬಿಡ್ತೀನಿ ನಿಂದ ಅಮ್ಮಯ್ಯ ಅಂತೀನಿ ಬಿಡ್ರಿ ಏಯ್ ಹೋಗ್ತಾ ಇಲ್ವಾ ನೀನೀಗ ಹೊರಗೆ ಈ ಅಜ್ಜಿತ್ರ ಇನ್ನೊಂದ್ಸತಿ ಏನಾರ ಗಿಡ್ಸು ಸಾಯ್ತೈತೆ ಅಂತ ನಿನಗೆ ನಾಲ್ಕು ತೊಟ್ಬಿಡ್ತೀವಿ ಇಷ್ಟೊತ್ತು ಸುಮ್ಮನಿದ್ದೆ ಅಜ್ಜಿ ಅಷ್ಟು ಮಾತಾಡ್ಬೇಕಾದ್ರೆ ಬಿಡಾಜಿ ಅಂದಿಲ್ಲ ಈಗ ಒಯ್ಬೇಕಾದ್ರೆ ಬಂದಿದ್ಯಾ ಬಿಡ್ರಿ ಅಂತಾನ ಈ ಅಜ್ಜಿ ಬಿಡದೆ ಸಾಯ್ಸೆ ಹೋಗೋದು ಅಯ್ಯೋ ನಾನು ಇಲ್ಲೇ ಇದ್ರೆ ನನ್ನ ಮೇಲೆ ಬಂದ್ಬಿಡ್ತೈತಿ ಅಜ್ಜಿಗೆ ನಾನು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ಹೋಗ್ತೀನಪ್ಪ ನಾನು ಏನಾಜಿ ಹೇಳ್ತೀಯ ನಮ್ಮ ಅತ್ತೆ ನಮ್ಮ ಬಂದಾಗ ಹಂಗೆ ಅಂತ ನಮ್ಮ ಮೇಲೆ ದೂರ ಹೇಳ್ತೀಯ ಬಿಟ್ಟಂಗಿರ್ತೀಯ ಹೇಳು ನೋಡೋಣ ಅಯ್ಯೋ ಹೇಳಲ್ಲ ಬಿಡ್ರೆ ನಿನ್ನ ಅಮ್ಮ ನಿನ್ನ ಸುದ್ದಿ ಬರಲ್ಲ ಬಿಡ್ರೆ ಇನ್ನೊಂದು ಸತಿ ಏನಾರ ನಮ್ಮ ಸುದ್ದಿ ಅಲ್ಲ ಊರ ಸುದ್ದಿ ಯಾರನ್ನ ಊರಾಗ ಅವ್ರು ಹಂಗೆ ಇವ್ರು ಹಿಂಗೆ ಅಂತ ಏನಾರ ಮಾತು ತಾಡ್ದೆ ಬಾಯಿಗಿರೋ ಒಂದೊಂದು ಉದುರಿಸ್ಬಿಡ್ತೀವಿ ಆಮೇಲೆ ಬೆನ್ನುಡೆಲ್ಲ ಮುರಾಕಿ ಮೂಲೆಗೆ ಕುತ್ಕೊಬೇಕು ಎಲ್ಲ ಇವಾಗದು ತಿನ್ನೋದೆಲ್ಲ ಒಂದೇ ತಂಗ ಮಾಡ್ಕೊಂಡ್ಬಿಡ್ಬೇಕು ಹಂಗೆ ಮಾಡ್ಬಿಡ್ತೀವಿ ವಾಹ್ ಏನೋ ಅಜ್ಜಿ ಬಿಡು ಅಂತ ಸುಮ್ಮನಿದ್ರೆ ನಂಬುಡ್ಕೆ ಬತ್ತೀಯ ನೀನು ಇನ್ನು ನನಗೆಲ್ಲ ಯಾವ ಸುದ್ದಿನೂ ಮಾತಾಡಲ್ಲ ಯಾರಿಗೂ ಏನು ಹೇಳಲ್ಲ ಬಿಡ್ರೆ ನಾನು ಯಾವ ಸುದ್ದಿಗೂ ಬಿಡಲ್ಲ ಬಿಡೇ ರಾಧಮ್ಮ ಬಿಡೇ ನಿನ್ನ ತಮ್ಮ ಅಂತೀನಿ ಬಿಡಿ ಯಾಕ ರಥಕ್ಕೆ ಬಿಡು ಇನ್ನು ಸತ್ಕಿತ್ತತ್ತು ಇನ್ನು ಅದನ್ನು ತಲೆ ತಂದತ್ತು ಅವಳು ಬೇರೆ ನೋಡೋಳಲ್ಲ ಅತಿ ಅವಳಿನೇನಿಲ್ಲ ಊರಾಗೆಲ್ಲ ಟಾಮ್ ಆಗ್ತಾಳೆ ಬಾ ಹೋಗೋಣ ಸಾಕು ಬಿಟ್ಟು ಇರು ಹೆಂಗಿರೋನು ಲಾಸ್ಟ್ನಾಗ ಕೂತು ಎಲ್ಲರೂ ದಬ್ಬ ಹಾಕ್ಬಿಡೋಣ ಇದ್ರಿರ್ಲಿ ಹೋದ್ರೋಗ್ಲಿ ಅಯ್ಯೋ ಅಮ್ಮ ಸತ್ತೇ ಬಿಡ್ರಿ ಜೇಮನ ಈ ಅಜ್ಜಿ ಸತ್ಕಿತ್ತೋತೇನೆ ಇರೋ ಒಂದ್ಸತಿ ಚೆಕ್ ಮಾಡೋಣ ಸುಜಾತ ಯಮುನಾ ಉಸಿರಾಡ್ತಿಲ್ಲ ಕಣ್ರಿ ಯಪ್ಪ ಏನೇ ಮಾಡೋದು ಯಾಕ ಈಗ ಇವಳು ಬೇರೆ ನೋಡೋಳೆ ಏನಪ್ಪ ಮಾಡೋದೀಗ ಅಕ್ಕ ಸುಜಾತಕ್ಕಯ್ಯ ಈ ಅಜ್ಜಿ ತೆವ್ಗಿವಾಗ ಬಂದರೆ ಏನೇ ಮಾಡೋದು ರಾತ್ರಿಗೆ ನಂಗೆ ಯಾಕೋ ಭಯ ಆಗ್ತೈತೆ ಕಣೆ ಥೂ ಮುಚ್ಚತ್ತ ಬಾಯಿ ಸದಕ್ಕೆ ಈಗ ಈ ಅಜ್ಜಿ ಏನಪ್ಪ ಎಲ್ಲನ ಬಜಿಕ್ಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತೀರಿ ಸರಿ ದೆವ್ವಾಗ ಬತ್ತಿತ್ತಂತೆ ನಂದೊಳೆ ಕುರ್ಮ ಇವರಿಂದನೇ ಎಲ್ಲ ಇಷ್ಟ ಆಗಿದ್ದು ನೀವಿಬ್ರು ಜಗಳಕ್ಕೆ ಹೋಗ್ಯಾನ ನಾನು ನಿಮ್ಮ ಪರವಾಗಿ ಮಾತಾಡಿ ಅಜ್ಜಿತ ಬೈಸ್ಕೊಂಡು ಅಜ್ಜಿಗೆ ಅಲ್ಲಿ ಬಿಡಂಗಾಗಿದ್ದು ನೋಡ್ರಿ ನಾನು ಹೇಳ್ದಂಗೆ ಮಾಡಿದರೆ ಈಗ ಯಾರ ಮೇಲೂ ಬರಲ್ಲ ಏನೂ ಇಲ್ಲ ಇವಳು ಹೆಂಗಿದ್ರು ಇಲ್ಲ ಅತಿ ಬಿಂಗೆ ತಗೊಂಡೋಗಿ ಬತ್ತಾಳೆ ಅಷ್ಟೊತ್ತೇನೋ ನನ್ನ ಕತೆ ಮಾಡಿ ನಾವು ನಾರ್ಮಲ್ ಆಗಿರಬೇಕು ನೀವು ಒಳ್ಳೋದು ಹೆದರ್ಕೊಳ್ಳೋದು ಹಿಂಗೆಲ್ಲ ಮಾಡಿಬಿಟ್ರೆ ನಾನು ಸುಮ್ಮನೆ ಹೇಳ್ಬಿಡ್ತೀನಿ ನಿಮ್ಮ ಮೇಲೆ ಹೇಳ್ಬಿಡ್ತೀನಿ ಸರಿ ಅದೇನು ಹೇಳಕ್ಕೆ ಹಂಗೆ ಮಾಡ್ತೀವಿ ಯಮುನಾ ಬರೀ ಬೇಗ ಕೈ ಕಾಲು ಇಟ್ಕೊಂಡು ಮೂವರು ಸೇರ್ಕೊಂಡು ಯಾರನ್ನ ಬೇಲೇಕೆ ಪದ ಇರುತ್ತಲ್ಲ ಅಂತರಾಗೆ ಯಾರು ಕಂಡಂಗೆ ಯಾಕೆ ಬರೋಣ ಏನಾನ ಆಗ್ಬಿಡ್ಲಿ ನಾಯಿ ಅನ್ನೋರಿನ ತಿನ್ಕೊಂತೇವೆ ಇಲ್ಲ ಅದು ತಪ್ಪು ಇನ್ನೂ ನಾವೇನೋ ಸಾಯಂಗೆ ಹೋಯ್ತಿಲ್ಲ ಇನ್ನೂ ಜೀವ ಇದು ಇರ್ಬೋದು ಬರೀ ಅಕ್ಕ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಳ್ಳೋಣ ಎಷ್ಟೊಂದು ದುಡ್ಡು ಖರ್ಚು ಮಾಡಲಿ ಅಜ್ಜಿ ಉಳಿಸ್ಕೊಳ್ಳೋಣ ಬರೀ ಪಾಪ ಏನಕ್ಕ ಯಮುನಾ ಹೇಳ್ತಿರೋದು ನಿಜ ಬಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಹಿಂಗೆ ಮಾಡೋರು ಅಂತ ಗೊತ್ತಾಗ್ಬಿಟ್ರೆ ನಮ್ಮನ್ನ ಎಲ್ಲ ಕೊಲೆಗಾರರು ಅಂತಾರೆ ನಾನು ಮನಸ್ಕೊಂಡು ಇಷ್ಟ ಇಲ್ಲಪ್ಪ ಬರೀ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ದೊಡ್ಡ ಮುಂಡೆವಾ ನಿಮಗೆ ತಲೆಗೆ ಬುದ್ಧಿ ಐತೆ ಹೆಂಗೆ ಹಿಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಅಕಸ್ಮಾತ್ ಏನಾರ ಸತ್ರೆ ನಮ್ಮ ಮೇಲೆ ಬರ್ತೈತೆ ಏನಾಗಿತ್ತು ಏನಂತ ಪೋಸ್ಟ್ ಮಾರ್ಟಮಾಗಿ ಅವೆಲ್ಲ ನೆನಪಿರ್ಲಿ ಬಾ ಏನೂ ಆಗಲ್ಲ ಆ ದೇವ್ರಿಟ್ಟಿದ್ದಾಗಲಿ ಯಾರನ್ನ ಬೇರೆ ಕೇಳ್ದೋಗ್ಬಿಡೋಣ ಸರಿ ಕಣಕ್ಕ ನೀನು ಹೇಳ್ದಂಗೆ ಮಾಡ್ತೀವಿ ಏನೋ ಹೆಚ್ಚು ಕಮ್ಮಿ ಆತಂದ್ರೂ ನಿನ್ನ ಮೇಲೆ ಹೇಳೋದು ನಿನ್ನೇ ಮುಂದಕ್ಕೆ ತರೋದು ನೆನಪಿರ್ಲಿ ಪೀಡೆ ತೊಲಗ್ತು ಹೆಂಗೆ ಯಮುನಾ ಯಾಕೆ ಹಂಗೆ ಬೆತ್ತರ್ಕೊಂಡು ಎದ್ರುಕೊಂಡು ನಿಂತಿದ್ವಿ ಮುಚ್ಚಿ ಬಾಯಿ ಸಾಕು ಯಪ್ಪ ಊರಾಗ ವಿಷಯ ಗೊತ್ತಾದರೆ ಬಿಟ್ಟರೆ ನಮ್ಮನ್ನ ಪೊಲೀಸ್ನವ್ರು ಬಂದು ಗ್ಯಾರಂಟಿ ಹೇಳ್ಕೊಂಡು ಹೋಗ್ತಾರೆ ನಮ್ಗೇನ ಸತ್ಯ ನಾವೇ ಮಾಡೋದಂತ ಗೊತ್ತಾಗ್ಬಿಟ್ರೆ ನಮ್ಗೆ ಗಲ್ಗೆ ಹೆಸರ ತಪ್ಪದೇ ಇಲ್ಲ ಬಿಡು ಏನೇ ಗಲ್ ಶಿಕ್ಷೆ ಕೊಡ್ತಾರೆ ಯಪ್ಪ ನನಗೆ ಭಯ ಆಗ್ತೈತೆ ಕೊಂಡ್ರೆ ಏನೇ ಮಾಡೋದೀಗ ಅಕ್ಕ ಯಮನಕ್ಕಯ್ಯ ಯಪ್ಪ ಅದೇ ಇವಳೊಬ್ಳು ಬಂದನಪ್ಪ ಇವಳು ಕಿವಿಗೆ ಬಿತ್ತು ಈ ವಿಷಯ ಅಂತಂದರೆ ಮುಗಿತಿನ್ನ FM ಇದ್ದಂಗೆ ಇವಳು ಅಕ್ಕ ಅದಕ್ಕಯ್ಯ ಅವಜ್ಜಿ ಎಲ್ಲೋತು ಅದು ಅವಜ್ಜಿ ಅವಜ್ಜಿ ಮಂತ ಕೂತು ಕಣೆ ಮತ್ತು ನನಗೆಲ್ಲರೂ ಸಿಗ್ಲೇ ಇಲ್ಲ ಇಲ್ಲಿ ನಾವು ಅದೇ ಕೊಟ್ಟಿದ್ದು ಏಟಿಗೆ ತಡ್ರಿಸ್ಕೊಂಡು ಹಿಂಗಾಸಿ ಬೇಲಿ ಚೆನ್ನಾಗಾಸಿ ಬಿದ್ದೋಡೋತು ಕಣೆ ಇನ್ನು 2 ದಿನ ಅವಜ್ಜಿ ಊರ ಕಡೆಗೆ ಬರಲ್ಲ ನೋಡು ಯಾಕೆ ಎಲ್ಲಿಗೆ ಹೋತು ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಂಗೆ ನಾನು ವೈದ್ಯಿದ್ರೆ ನೀವು 3 ವಾರ ಸೇರ್ಕೊಂಡು ಇಲ್ಲ ಅಷ್ಟರ ಬೇಕಾಗುತ್ತೆ ಸುಮ್ಮನೆ ಹೇಳ್ಬಿಟ್ಟಿವಿ ಅಷ್ಟೇನ ಅವಜ್ಜಿ ಎದ್ನೋ ಬಿದ್ನೋ ನನಗೆ ಓಡ್ಬಿಟ್ಟು 2 ದಿನ ಅದೇ ಅವಮಾನ ಆಗಿತ್ತಲ್ಲ ಅದಕ್ಕೆ ನಮ್ಮ ಅಕ್ಕ ತೋರಿಸಲ್ಲ ಇವಜ್ಜಿ ಮತ್ತೆ ಅವಜ್ಜಿ ಹಂಗೆ ಹಿಂಗೆ ಅಂತ ಊರಾಗಿರೋರನ್ನ ಆಡ್ಕೊಂತಿದ್ದಲ್ಲ ಈಗ ಅವಜ್ಜಿ ಆಡ್ಕೊಂತಾರೆ ಅಂತಾನೆ ಅವಜ್ಜಿ 2 ದಿನ ಸಾಮಾನ್ಯಕ್ಕೆ ಊರ ಕಡೆಗೆ ಬರಲ್ಲ ನೋಡ್ಬೇಕಾರೆ ಅದಕ್ಕೆ ಏನಂತು ಅನ್ನು ಹಂಗೆ ಬಿಡು ಹೋಗ್ಲಿ 2 ದಿನ ಊರಾಗಿರೋರನ್ನ ನೆಮ್ಮದಿಯಾಗಿರ್ತಾರೆ ನಾನು ಹೋಗ್ತೀನಪ್ಪ ಕೆಲಸ ಐತೆ ನನಗೆ ಅದೇ ಏನಾಯ್ತೋ ಏನೋ ಅಂತ ನಾನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ರತಿ ನಿನ್ನ ಕೈಲಿ ಏನಕ್ಕ ನಡ್ತಿರೋ ವಿಷಯ ಏನಾದರೂ ಊರಾಗ ಯಾವ್ದನ ಬಾಯಿ ಬಿತ್ತು ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಅಷ್ಟೇನ ಆ ಬುಳ್ಳೆಗಿರೋನಲ್ಲ ಕೂರನ್ನ ಕಿತ್ತಾಕ್ಬಿಡ್ತೀನಿ ಹೇಳು ನಾನು ಯಾರಿಗೂ ಹೇಳಲ್ಲ ಅಕಸ್ಮಾತ್ ಯಾರ್ದನ ಕಿವಿ ಬಿದ್ದರೆ ನೀನು ನನ್ನನ್ನು ಜವಾಬ್ದಾರಿ ಮಾಡಬೇಡ ಪಾಪ ಯಾಕೆ ಇಲ್ಲ ನಾವು ನಾಲ್ವರನ್ನು ಬಿಟ್ಟು ಯಾರೇ ಇದ್ದಾರೆ ಇನ್ನು ಯಾರು ಕಿವಿ ಬಿದ್ದರೂ ಯಾರ ಬಾಯಿಗೆ ವಿಷಯ ಬಂತಂದ್ರೂ ನಾವು ನಾಲ್ವರೇ ಹೊಣೆಯಾಗಿರ್ತೀವಿ ಒಬ್ಬೊಬ್ರು ಏನಿಲ್ಲ ನಾನು ಯಾರು ಅಂತ ಗೊತ್ತೈತಲ್ಲ ಅಕ್ಕ ಏನೇ ಇವಳು ಇಂಥ ಬಜಾರಿ ಆಗಿವಳೆ ಅಯ್ಯಪ್ಪ ನಾನೇನ ಸುಮಾರು ಹೋಗೈತೆ ರಾಧಮ್ಮ ಅಂದ್ಕೊಂಡಿದ್ದೆ ಆ ಸತಿದು ಬಜಾರಿಗೆ ಕಂತಾಯಿ ಜಗಳು ಗಂಟಿ ನಾವು ಹೋಗಿ ಯಮ್ಮನ ಜೊತೆ ಕೈ ಜೋಡಿಸಿವಲ್ಲ ನಮ್ಮನ್ನ ಏನನ್ನ ವಿಷಯ ಯಾರಿಗನ ಗೊತ್ತಾದರೆ ಬಿಟ್ಟಾರೆ ಊರಾಗ ಜನ ಮೊದಲೇ ಯಪ್ಪ ಇಂಥ ಜನ ಇಲ್ಲಿ ಹೋತು ಅಂದರೆ ಹುಲಿ ಹೋತು ಅಂತಾರೆ ಈಗ ಏನನ್ನ ಇವಜ್ಜಿ ಒಯ್ದಾಕಿದ್ದೀವಿ ಅಂದರೆ ನಮ್ಮ ಪರಿಸ್ಥಿತಿ ಏನಪ್ಪ ಭಗವಂತ ಹಿಂಗೆಲ್ಲ ಏನಾಗಲ್ಲ ಸುಮ್ಮನೆ ರೀ ನೀನು ಹೋಗು ಯಮನ ಸುಜಾತ ನೆಂಟಾಯ್ತಾನೆ ನಾನು ಹೇಳಿರೋದು ವಿಷಯ ಯಾರಿಗೂ ಬೀಳಬಾರ್ದು ಯಾರ ಬಾಯಿಗೂ ಬೀಳಬಾರ್ದು ನಾನು ಹೋಗ್ತೀನಿ ಅದೇನೋ ನೀವು ನಾರ್ಮಲ್ ಆಗಿರಿ ಹೆದರ್ಕೊಂಬೇಡ್ರಿ ಆಮೇಲೆ ಅಪ್ಪಿ ನಿಮ್ಮ ಕಣ್ಗಳ ಕೈಗೆ ಏನೋ ಬಾಯಿ ಬಿಟ್ಟಿರ ಇಲ್ಲ ಕಣಕ್ಕ ಏನೋ ಯಾರ ಕೈಲಿ ಏನೋ ಹೇಳಲ್ಲ ನಾವು ಅಕ್ಕ ಅವಜ್ಜಿ ಏನಾಯ್ತು ನೋಡಂಬ
ಬಾ ನೋಡೋಣ ಏನೋ ಒಂಚೂರು ಉಸಿರಾಡ್ತಿದ್ರೆ ಕರ್ಕೊಂಡೋಗಿ ನಾವೇ ಹಾಸ್ಪಿಟ್ಲಿಗೆ ಸೇರ್ಸೋಣ. ಅಜಯ್ ಅಜ್ಜಿ ಎದ್ದಾಳು, ಅಜ್ಜಿ ಎದ್ದಾಳು, ನಾವು ಹೊಡಿಯಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಎದ್ದಾಳಜ್ಜಿ, ಒಂಚೂರು ಉಸಿರಾಡಜ್ಜಿ. ಯಮುನಾ ಒಂದು ಲೋಟ ನೀರು ಕುಡಿಸಿ. ಅಜ್ಜಿ ತಗೋ ನೀರು ಕುಡಿ. ಯಾಕಡೆ ಜೀವ ಐತೆ ಕಣೆ. ಅಯ್ಯ ನಿಮ್ಮ ಮನೆ ಹೇಳೋ ಹೋಗ, ನಾನು ಒಯ್ದು ಮೂಡಕ್ಕೆ ಹಾಕ್ಬಿಟ್ರಲ್ಲಿ ಸೊಂಟೆಲ್ಲ ನೋವಾಗೈತೆ, ನನಗೆ ಸಹಾಯ ಮಾಡಿರೋದೆ ನೀವು. ಅಜ್ಜಿ ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಜ್ಜಿ, ಈ ವಿಷಯ ನಮ್ಮ ಮನೆಗೆ ನಮ್ಮ ಮನೆಯವ್ರಿಗಾಗಲಿ ನಮ್ಮ ಅತ್ತೆ ನಮ್ಮ ಮಾವಂಗಾಗಲಿ ಹೇಳ್ಬೇಡ ಕಣಜ್ಜಿ, ನಿನ್ನ ಕೈ ಮುಗಿತೀವಿ, ನಿನ್ನ ಕಾಲಿ ಬೀಳ್ತೀವಿ. ಸರಿ ಹಂಗಾದ್ರೆ ನೀವು ನಾನು ಹೇಳಿದ್ ಕೇಳಂಗಿದ್ರೆ ಮಾತಿಕನ ನಾನು ಯಾರಿಗೂ ಹೇಳಲ್ಲ, ಇಲ್ಲಾಂದ್ರೆ ಇಡೀ ಊರಿಗೆ ಸಾರ್ಬಿಡ್ತೀನಿ. ಏನಿಲ್ಲ ಏನಂತೀರ? ಸರಿ ಕಣಜ್ಜಿ ಅದೇನು ಹೇಳು. ಅದೇ ನಾ ಗೈಯಾಳ ಮುಂದೆ ರಾಧೆ ಇದ್ದಾಳಲ್ಲ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಇದಕ್ಕೆ ನೀವು ಕೈ ಜೋಡಿಸ್ತೀನಿ ಅಂತಂದ್ರೆ ನಾನು ಯಾರಿಗೂ ಹೇಳಲ್ಲ. ಸರಿ ಕಣಜ್ಜಿ ಆಯ್ತು ಡನ್. ಸರಿ ನಾನು ನಮ್ಮ ಅಂತ ಕರ್ಕೊಂಡೋಗ್ಬಿಡ್ರಿ. ಆಮೇಲೆ ನಾನು ಬದುಕಿರೋ ವಿಷಯ ರಾಧೆ ಮಾತಾಡಬಾರ್ದು. ನಾನು ಇವತ್ತಿಂದ ಒಂದು 15 ದಿನ ಊರಾಗಿರಲ್ಲ, ಊರು ಖಾಲಿ ಮಾಡ್ತೀನಿ. ನೀವು ಹಂಗೆ ನಾವು ಅಜ್ಜಿ ಸತ್ತೈತೆ ನಮಗೇನು ಗೊತ್ತಿಲ್ಲ ಅನ್ನೋ ತರಕ್ಕೆ ಇರಬೇಕು. ಅಲ್ಲಿ ಬುದ್ಧಿ ಕಲಿಸ್ತೀನಿ ಸರಿಯಾಗಿ, ನಾನು ಏನಂತ ಕಲಿಸ್ತೀನಿ. ಸರಿ ಆಯ್ತು ಬಾರಾಜಿ ಮಂದಕ್ಕೆ ಬಿಡ್ತೀವಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.